ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಏರಿಯಾಗಳಲ್ಲಿ ಸಾಕಷ್ಟು MRP ಔಟ್ಲೆಟ್ಗಳು ಕುಡಿಯೋದಕ್ಕೆ ಕುಡುಕರಿಗೆ ಅನುಕೂಲವಾಗಲಿ ಅಂತ ಹೇಳಿಬಿಟ್ಟು ಅವರಿಗೆ ಆ ಪಾರ್ಸೆಲ್ಗಳನ್ನ ತಗೊಂಡು ಹೋಗಲಿ ಅಂತ ಹೇಳಿ MRP ಔಟ್ಲೆಟ್ಗಳನ್ನು ಮಾಡಿರ್ತಾರೆ. ಮತ್ತು ಅದರ ಪಕ್ಕದಲ್ಲಿ ನಿಮಗೆ ಗೊತ್ತು, ಒಂದು ಯಾವುದಾದ್ರೂ ಒಂದು ಬಾರು ಅಥವಾ ಇನ್ನೇನೋ ಒಂದು ಬಂದರೆ ಪಕ್ಕದಲ್ಲಿ ಒಂದು ಡಾಬಾ ಹೋಟೆಲ್ಲು, ಒಂದು ಬೀಡಾ ಅಂಗಡಿ, ಸಿಗರೇಟ್ಗಳದು ಇವೆಲ್ಲ ಬಂದೇ ಬರುತ್ತೆ. ಬಿಸ್ನೆಸ್ಸಿನ ಒಂದು ಪೂರಕ ಏನಿದೆ ಅನುಕೂಲಗಳನ್ನು ನೋಡಿಕೊಂಡು ಪಕ್ಕದಲ್ಲಿ ಅಂಥ ಅಂಗಡಿಗಳು ಬರುತ್ತೆ, ಸರ್ವೇ ಸಾಮಾನ್ಯ. ಈಗ ನಾನು ಹೇಳಕ್ಕೆ ಹೊರಟಿರ್ತಕ್ಕಂಥದ್ದು, ಈ ಒಂದು ಕಾನೂನು ಅನ್ನೋದು ಇನ್ನೂ ಉಳ್ಕೊಂಡಿದೆಯಾ? ಈ ಪೊಲೀಸ್ ಇಲಾಖೆ ಆಗಲಿ, ಒಂದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರಾಗಲಿ ಏನು ಕೆಲಸ ಮಾಡ್ತಾ ಇದ್ದಾರೆ? ಈ ಒಂದು ಬನಶಂಕರಿ 6th ಸ್ಟೇಜ್ 11th ಬ್ಲಾಕ್ ಇಲ್ಲಿ ಒಂದು ಆ ರೋಡಿನ ಪೂರ್ತಿ ಆ ಏರಿಯಾದಲ್ಲಿ ಬರೀ MRP ಔಟ್ಲೆಟ್ಗಳು, ಡ್ರಿಂಕ್ಸ್ಗಳು ಮತ್ತು ಡಾಬಾಗಳು, ಚಾಕ್ನ ಅಂಗಡಿಗಳು ಬರೀ ಇದೇ ತುಂಬಿ ತುಳುಕಾಡ್ತಾ ಇದೆ. ಒಬ್ಬರು ವಕೀಲರು ಆಗಿ ಪಕ್ಕದಲ್ಲಿ ಈ ರೀತಿಯಾದಂಥ ಒಂದು ಫ್ಯಾಮಿಲಿ ರೆಸ್ಟೋರೆಂಟು ಇದೆ. ಮತ್ತು ಅಲ್ಲಿ ಕೇವಲ ಫ್ಯಾಮಿಲಿಗಳು ಬಂದು ಊಟ ಮಾಡ್ಕೊಂಡು ಹೋಗಲಿಕ್ಕೆ ಅವರು ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಅದರ ಪಕ್ಕದಲ್ಲಿ ಒಂದು MRP ಔಟ್ಲೆಟ್ ಇರೋದರಿಂದ ಆ MRP ಔಟ್ಲೆಟ್ ಅವರು ಜಸ್ಟ್ ಬರಬೇಕು, ಒಂದು ಮುಚ್ಚಳ ಕೂಡ ಹೊಡಿಬಾರ್ದಲ್ಲಿ, ಒಂದು ಮುಚ್ಚಳ ಸಿಕ್ಕಿದ್ರೂ ಕೂಡ ಸೀಸ್ ಮಾಡಬೇಕು ಅಂತ ಕಾನೂನಿದೆ. ಅಂಥದ್ರಲ್ಲಿ ಅವರು ಕುಡಿಯೋದಕ್ಕೆ ಅನುಮತಿಯನ್ನು ಕೊಟ್ಟು ಮೇಲ್ಗಡೆ ಮತ್ತು ಹಿಂದುಗಡೆ ಜಾಗ ಮಾಡಿಕೊಟ್ಟು MRPನವರು ಅಲ್ಲೇ ಕುಡಿಯೋದಕ್ಕೆ ಅವಕಾಶಗಳನ್ನು ಅವರು ಕೊಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿಂದ ಎಣ್ಣೆಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಪಕ್ಕದಲ್ಲಿ ಡಾಬಾ ಹೋಟ್ಲಲ್ಲಿ ಕೂತ್ಕೊಂಡು ಕೆಟ್ಟ ಅಶ್ಲೀಲ ಮಾತುಗಳನ್ನು ಮಾತಾಡಿಕೊಂಡು ಜೋರಾಗಿ ಮಾತಾಡಿಕೊಂಡು ಇವರು ಊಟ ಮಾಡಲಿಕ್ಕೆ ಏನು ಬೇಕು, ನಾನ್ ವೆಜ್ಜು ಎಲ್ಲ ತರಿಸ್ಕೊಂಡು ಕೂತ್ಕೊಂಡು ಇಲ್ಲಿ ಗಾಡಿಗಳನ್ನು ರೋಡ್ಗಳಲ್ಲಿ ಬ್ಲಾಕ್ ಮಾಡಿ ಗಾಡಿಗಳಿಂದ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೂ ತೊಂದರೆ ಆಗ್ತಾ ಇದೆ, ಓಡಾಡೋರಿಗೆ ತೊಂದರೆ ಆಗ್ತಾ ಇದೆ, ಕಿರಿಕಿರಿಗಳು, ಗಲಾಟೆಗಳು. ಮೊನ್ನೆ ಹೋದ ವಾರ ಎಲ್ಲ 4-5 ದಿವಸದ ಹಿಂದೆ ಸರಿಸುಮಾರು ಒಂದು 20-25 ಜನರ ಗ್ಯಾಂಗ್ ಸೇರ್ಕೊಂಡಿದೆ, ಬಾಟ್ಲುಗಳಲ್ಲಿ ಹೊಡೆದಾಡಿದ್ದಾರೆ, ಗಲಾಟೆಗಳಾಗಿದೆ. ಕೆಂಗೇರಿ ಪೊಲೀಸ್ ಠಾಣೆಯವರು ಬಂದಿದ್ದಾರೆ, ಅದನ್ನು ಮಹಜರು ಮಾಡ್ಕೊಂಡು ಹೋಗಿದ್ದಾರೆ. ಮೋಸ್ಟ್ಲಿ ಅದೆಲ್ಲ ಬಾಡಿ ಕ್ಯಾಮ್ರಾದಲ್ಲೂ ಕೂಡ ಬಂದಿದ್ದರು. ಅದೇನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಅದೇನು ಮಾಡಿದ್ದಾರೆ, ಅದನ್ನೆಲ್ಲ ನಾವು ನೋಡಬೇಕಾಗತ್ತೆ. ಅದನ್ನೆಲ್ಲ ನಮಗೂ ಕೊಡಿ ಅಂತಲೂ ಕೂಡ ನಾವು ಕೇಳಿದ್ದೇವೆ. ಒಬ್ಬರು ವಕೀಲರಾಗಿ ಈ ರೀತಿಯಾಗಿ ನಮ್ಮ ಆಫೀಸ್ ಪಕ್ಕದಲ್ಲಿ ಆಜುಬಾಜು ಹಿಂಗೆ ನಡೀತಾ ಇದೆ ಅಂತ ಹೇಳಿ ನಾವು ಕಂಪ್ಲೇಂಟನ್ನು ಕೊಟ್ಟು ಲೀಗಲ್ ನೋಟಿಸನ್ನು ಕೊಟ್ಟಿದ್ರೆ ಅದಕ್ಕೆ ಒಂದು ನಮಗೆ ಏನು ಉತ್ತರ ಬಂದಿದೆ ಅಂತಂದರೆ ಕೇಸ್ ಫೈಲ್ ಮಾಡಿದ್ದೀವಿ ಅಂತ ಹೇಳಿ ಉತ್ತರ ಕೊಟ್ಟರು. ಆದರೆ ಯಾವುದೇ ತರಹದ ಒಂದು ಬರೋದಾಗಲಿ, ಇನ್ಸ್ಪೆಕ್ಷನ್ ಮಾಡಿ ಸೀಸ್ ಮಾಡೋದಾಗಲಿ ಯಾವ ಕೆಲಸಗಳು ಇವತ್ತವರೆಗೂ ನಡೆದಿಲ್ಲ. ಏಕಾಏಕಿ ಆ ಕೆಲಸಗಳು ನಡೀತಾನೇ ಇದ್ದಾವೆ. ಭರಪೂರ ನಡೀತಾ ಇದೆ. ಎದುರುಗಡೆ ಚಾಕಣ ಹಾಕ್ತಾರೆ, ಮಸಾಲೆ ಹೊಡೆದ್ರೆ ಪಕ್ಕದಲ್ಲಿ ಏನಾದ್ರು ರೋಡ್ಗಳಲ್ಲಿ ಓಡಾಡೋರು ಕಣ್ಣಿಗೆ ಏನಾದ್ರು ಬಿದ್ದರೆ ಅವರು ಆಕ್ಸಿಡೆಂಟ್ ಮಾಡ್ಕೊಂಡು ಸಾಯಬೇಕಾಗತ್ತೆ. ಅದಕ್ಕೊಂದು ಪ್ರಿಕಾಷನ್ ಇಲ್ಲ, ಒಂದು ಸೇಫ್ಟಿ ಇಲ್ಲ. ಈ ರೀತಿಯಾಗಿ ಇವರು ಚಾಕಣ ಅಂಗಡಿಗಳನ್ನ ಇಟ್ಕೊಂಡು ಮಸಾಲೆಗಳನ್ನು ಹರಿದು ರೋಡ್ಗಳಲ್ಲಿ ಗಾಳಿಗಳಲ್ಲಿ ಬಿಡ್ತಾ ಇದ್ದಾರೆ. ಮತ್ತು ಅದರ ವಾಸನೆ ಸ್ಮೆಲ್ಲನ್ನು ತಡ್ಕೊಳಕ್ಕಾಗೋದಿಲ್ಲ. ಬ್ರಾಹ್ಮಣರು ಇರ್ತಾರೆ, ವೆಜ್ ತಿನ್ನೋರು ಇರ್ತಾರೆ, ಅವರಿಗೆಲ್ಲ ಎಷ್ಟು ಕಷ್ಟ ಆಗ್ತಾ ಇದೆ. ಇದು ಯಾಕೆ ಈ ಒಂದು ಫುಡ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ? ನೋಡ್ದ ಹಾಗೆ ಯಾಕೆ ಹೋಗ್ತಾರೆ? ಇವರೆಲ್ಲ ಲಂಚ ತಗೊಳ್ಳೋದಕ್ಕೆ ಕಾನೂನು ಇರೋದು ಬರೀ ಪುಸ್ತಕದ ಬದನೆಕಾಯಿ ಅಂತಲೇ ಇರೋದು. ಅಥವಾ ಕಂಪ್ಲೇಂಟ್ಗಳನ್ನು ಕೊಟ್ಟಾಗ ಯಾಕೆ ಅವರು ಕ್ರಮಗಳನ್ನ ತಗೊಳ್ತಾ ಇಲ್ಲ? ಒಬ್ಬ ವಕೀಲರಾಗಿ ನಾವು ಧೈರ್ಯದಿಂದ ಒಂದು ಕಂಪ್ಲೇಂಟನ್ನು ಕೊಟ್ಟು ಹಿಂಗೆ ಸಮಸ್ಯೆ ಆಗ್ತಾ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ನಮಗೂ ಕಿರಿಕಿರಿ ಆಗ್ತಾ ಇದೆ ಅಂತ ಕಂಪ್ಲೇಂಟನ್ನು ಕೊಟ್ಟರೆ, ಒಂದು ನೋಟಿಸನ್ನು ಕೊಟ್ಟರೆ ಅದಕ್ಕೆ ನಾವು ಕೇಸ್ ದಾಖಲು ಮಾಡಿದ್ದೀವಿ ಅಂತೇಳಿ ಉತ್ತರ ಕೊಡ್ತಾರೆ. ಆದರೆ ಯಾವ ಕೇಸನ್ನು ನೀವು ದಾಖಲು ಮಾಡಿದ್ದೀರಾ, ಎಲ್ಲಿ ಮಾಡಿದ್ದೀರಾ, ಏನು ಕ್ರಮ ತೊಗೊಂಡಿದ್ದೀರಾ, ಇದರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಮತ್ತೊಮ್ಮೆ ತಿರ್ಗ ನೋಟಿಸ್ ಕೊಟ್ಟರೆ ಅದಕ್ಕೆ ಉತ್ತರ ಇಲ್ಲ. ಹಾಗಾಗಿ ಈಗ ನಾವು ಅದನ್ನು ಕೋರ್ಟಿನಲ್ಲಿ ಕೇಸನ್ನು ದಾಖಲು ಮಾಡಿದ್ದೇವೆ. ಇಷ್ಟೆಲ್ಲ ನಾವು ಮಾಡಿದ್ರೂ ಕೂಡ ಎಗ್ಗಿಲ್ಲದಂತೆ ಇದು ನಡೀತಾನೇ ಇದೆ. ಮೊನ್ನೆ ಎಲ್ಲ ಗಲಾಟೆ ಆಗಿದೆ, ಕುಡ್ಕೊಂಡು ಡಾಬಾದಲ್ಲಿ ಗಲಾಟೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಇದು ಬಂದು ನೋಡ್ತಾ ಇಲ್ಲ. ಪೊಲೀಸ್ನವರು ಬರ್ತಾರೆ, ನೋಡ್ತಾರೆ, ಮಾತಾಡ್ತಾರೆ, ಮಾಮೂಲಿ ವಸೂಲಿ ಮಾಡ್ಕೊಳ್ತಾರೆ, ಹೊರಟೋಗ್ತಾ ಇದ್ದಾರೆ.
ಯಾಕೆ ಇದು ನಡೀತಾ ಇದೆ ಅಂತ ಹೇಳಿದ್ರೆ, ಮಾಮೂಲಿ ಇವರು ತಗೊಳ್ಳಲ್ಲ ಅಂತಂದರೆ ಇಮಿಡಿಯೇಟಾಗಿ ಕ್ಲೋಸ್ ಮಾಡಿಸ್ಬೇಕು. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಯಾಕೆ ಇವರು ವಿಡಿಯೋ ಕೂಡ ನಮ್ಮ ಹತ್ರ ಇದೆ, ಅವರು ಡ್ರಿಂಕ್ಸ್ಗಳು ಸಪ್ಲೈ ಮಾಡ್ತಾ ಇರೋದು ಕೂಡ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಇವರು ಯಾಕೆ ಕ್ರಮ ತಗೊಳ್ಳಲ್ಲ? ಹೀಗೆ ವಕೀಲರಾಗಿ ನಾವು ಇವರ ವಿರುದ್ಧವಾಗಿ, ಅಂದರೆ ಇವ್ರ ವಿರುದ್ಧ ನಮಗೆ ಪರ್ಸ್ನಲಾಗಿ ಏನೂ ಇಲ್ಲ ಅವ್ರ ಹತ್ರ. ನಮಗೆ ನಾವು ಗೌರವದಿಂದ ಏನಿದೆ ನೀವು ನಡ್ಕೊಳ್ಳಿ, ಬಟ್ ಬೇರೆಯವ್ರು ತೊಂದರೆ ಆಗದಿರೋಂಗೆ ನಡ್ಕೊಳ್ಳಿ ಅಂತ ನಾವು ಅವರಿಗೆ ಕರೆಸಿ ಹೇಳಿದ್ರು ಕೂಡ ಅದು ಅವಾಯ್ಡ್ ಆಗ್ತಾಯಿಲ್ಲ. ಮಾನವೀಯತೆಯಿಂದ ಹೇಳಿದ್ರು ಅದು ಅವಾಯ್ಡ್ ಆಗ್ತಾಯಿಲ್ಲ. ಮತ್ತೆ ಪದೇ ಪದೇ ಪಿರಿಪಿರಿಗಳಾಗ್ತಾ ಇದ್ದಾವೆ, ಸಮಸ್ಯೆಗಳಾಗ್ತಾ ಇದೆ. ಈ ರೀತಿಯಾಗಿ ಸಮಸ್ಯೆಗಳು ಮಾಡಿದ್ರೆ ಸಾರ್ವಜನಿಕರು ಓಡಾಡೋದಾದರೂ ಹೇಗೆ, ವಕೀಲರು ಕೆಲಸ ಮಾಡೋದಾದರೂ ಹೇಗೆ? ಲೇಡಿ ವಕೀಲರುಗಳು ಕೂಡ ನಮ್ಮ ಕಚೇರಿನಲ್ಲಿ ಇದ್ದಾರೆ. ಇಷ್ಟು ನಾವು ಇದಾಗಿ ಕಂಪ್ಲೇಂಟನ್ನು ಕೊಟ್ಟರು, ನೋಟಿಸ್ ಕೊಟ್ಟರು, ಇವರು ಕ್ರಮ ತಗೊಳ್ಳೋದಿಲ್ಲ ಅಂದರೆ ಇನ್ನು ಸಾಮಾನ್ಯ ಜನರು ಹೇಗೆ ಬಂದು ಈ ವೈನ್ ಸ್ಟೋರ್ ನಡೆಸೋರನ್ನ, ಬಾರ್ ನಡೆಸೋರನ್ನ, ಡಬ್ಬಗಳು ಹೋಟ್ಲು ಮಾಡಿಸೋರನ್ನ, ಹೀಗೆಲ್ಲ ಕುಡುಕರು ಓಡಾಡ್ಕೊಂಡಿರೋಂಥ ಜಾಗಗಳಲ್ಲಿ ಹೇಗೆ ಬಂದು ಕಂಪ್ಲೇಂಟನ್ನು ಕೊಡಲಿಕ್ಕೆ ಮುಂದೆ ಬರ್ತಾರೆ ಸಾರ್ವಜನಿಕರು? ಹೇಗೆ ಧೈರ್ಯವನ್ನು ಮಾಡ್ತಾರೆ? ಅವರಿಗೆ ಯಾರು ರಕ್ಷಣೆಯನ್ನು ಕೊಡ್ತಾರೆ? ಈಗ ನಾವು ಕಾನೂನು ಪ್ರಕಾರವಾಗಿ ನೋಟಿಸನ್ನು ಕೊಟ್ಟಿದ್ದೇವೆ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡಿಲ್ಲ, ನಿಲ್ಲಬೇಕಲ್ವಾ? ಕ್ರಮ ತಗೊಂಡಿದ್ರೆ ನಿಲ್ಲಬೇಕಲ್ಲಿ, ಯಾಕೆ ನಿಲ್ತಾ ಇಲ್ಲ? ಮೊನ್ನೆ ಎಲ್ಲ ಗಲಾಟೆ ಆಗಿದೆ. ಯಾಕೆ ಇವರು ಫುಡ್ ಡಾಬಾದಲ್ಲಿ ಇವರು ಎಣ್ಣೆ ಸಪ್ಲೈ ಮಾಡೋದಕ್ಕೆ ಬಿಡ್ತಾರೆ? ಯಾಕೆ MRP ಔಟ್ಲೆಟಲ್ಲಿ ಇವರು ಡ್ರಿಂಕ್ಸನ್ನು, ಆಲ್ಕೋಹಾಲ್ನ ಸಪ್ಲೈ ಮಾಡೋಕ್ಕೆ ಬಿಡ್ತಾರೆ? ಅದೇ ರೋಡ್ಗಳಲ್ಲಿ ಚಾಕ್ನ ಹಾಕೊಂಡು ಕೂತ್ಕೊಳ್ಳೋದು, ರೋಡ್ಗಳಲ್ಲಿ ಕುಡ್ಕೊಂಡು ಕೂತಿದ್ದಾರೆ. ಇಷ್ಟೆಲ್ಲ ನಾವು ಕಂಪ್ಲೇಂಟ್ ಕೊಟ್ಟರು ಮರ್ಯಾದೆ ಇಲ್ಲ ಅಂತ ಹೇಳಿದ್ರೆ, ಒಬ್ಬರು ವಕೀಲರು ಕಂಪ್ಲೇಂಟ್ ಕೊಟ್ಟರೆ ಈ ರೀತಿಯಾಗಿ ನಡ್ಕೋತಾ ಇದೆ ಅಂದರೆ ಇವ್ರು ಯಾರಿಗೂ ಕಾನೂನಿನ ಭಯ ಇಲ್ಲ. ಪೊಲೀಸ್ ಠಾಣೆಗಳು ಕರ್ತವ್ಯ ನಿರ್ವಹಿಸ್ತಾ ಇಲ್ಲ, ಮಾಮೂಲಿ ತಗೊಂಡು ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ನಾವು ಕೂತಿರ್ಬೇಕಾ ವಕೀಲರಾದವರು? ಇನ್ನು ಕಂಪ್ಲೇಂಟನ್ನು ಹಾಕಿದ್ದೀವಿ, ಕೋರ್ಟ್ಗೆ ಕೇಸ್ ಹಾಕಿದ್ದೀವಿ, ಅದು ಅದರದೇ ಆದಂತೆ ಇಟ್ ಟೇಕ್ಸ್ ಇಟ್ಸ್ ಓನ್ ಪ್ರಾಸೆಸ್. ಅಲ್ಲಿವರೆಗೂ ಕೂಡ ಏನಾಗಬೇಕು? ಇದನ್ನೆಲ್ಲ ನಾವು ಅನುಭವಿಸ್ಕೊಂಡು ಸಾಯ್ಬೇಕಾ? ಆದ್ದರಿಂದ ಇದರ ಬಗ್ಗೆ ಇದೇ ತರಹದ ಸಮಸ್ಯೆಗಳು ಸಾರ್ವಜನಿಕರಿಗೆ ನೀವಿರೋ ಏರಿಯಾಗಳಲ್ಲೂ ಆಗ್ತಾ ಇದ್ದರೆ ಖಂಡಿತವಾಗಿಯೂ ನೀವು ಮರೆಯದ ಹಾಗೆ, ಈ ವಿಡಿಯೋ ಸರಿಯಾಗಿದ್ದರೆ, ನಾನು ಕೇಳಿರೋದು ಸರಿಯಾಗಿದ್ದರೆ, ಈ ರೀತಿ ಸಾರ್ವಜನಿಕವಾಗಿ ಕಿರಿಕಿರಿ ಆಗ್ತಾ ಇದ್ದರೆ ಮರೆಯದ ಹಾಗೆ ನೀವು ಕಾಮೆಂಟ್ರಿ ಸೆಕ್ಷನ್ಗಳಲ್ಲಿ ತಿಳಿಸ್ಕೊಡಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಮರೆಯದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಇತರರಿಗೂ ಕೂಡ. ಈ ರೀತಿಯಾದಂತಹ ಒಂದು ದರ್ಪ ದೌರ್ಜನ್ಯಗಳು ನಿಲ್ಲಬೇಕು. ಕಾನೂನು ಪುಸ್ತಕದಲ್ಲಿದ್ದರೆ ಸಾಲದು, ಮತ್ತು ಸರಿಯಾಗಿ ನೆರವೇರಬೇಕು. ಕಾನೂನಿನ ಭಯ ಬರಬೇಕು. ಅಧಿಕಾರಿಗಳು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳಬೇಕು. ಅದು ಬಿಟ್ಟು ಮಾಮೂಲಿಗಳನ್ನು ತಿನ್ಕೊಂಡು ಓಡಾಡ್ಕೊಂಡಿದ್ಬಿಟ್ರೆ ಅಮಾಯಕರು ಹೇಗೆ ಮುಂದೆ ಬರ್ತಾರೆ? ಯಾರು ಧೈರ್ಯವನ್ನು ಮಾಡಿ ಮುಂದೆ ಬರ್ತಾರೆ? ವಕೀಲರಿಗೆ ಒಂದು ಗೌರವ ಕೊಡದೇ ಇರೋರು ಇನ್ನು ಬೇರೆಯವ್ರಿಗೆ ಯಾವ ರೀತಿಯಾಗಿ ಇವ್ರಿಗೆ ಗೌರವವನ್ನು ಕೊಡ್ತಾರೆ? ಕಾನೂನಿನ ಭಯ ಎಲ್ಲಿದೆ ಇವರಿಗೆಲ್ಲ? ಯಾಕೆ ಅಧಿಕಾರಿಗಳು ಕ್ರಮನ ತಗೊಂಡಿಲ್ಲ? ಕೋರ್ಟು ಇದನ್ನೆಲ್ಲ ಶೀಘ್ರವಾಗಿ ಇದನ್ನು ನೋಡಿ ಇಮಿಡಿಯೇಟಾಗಿ ಅವ್ರಿಗೆ ಕ್ರಮ ತಗೊಳ್ಳೋದಕ್ಕೆ ಹೇಳಬೇಕು. ಮತ್ತು ಇದನ್ನು ನೋಡಿಯೂ ನೋಡದ ಹಾಗೆ ಇರ್ತಕ್ಕಂಥ ಸುಮ್ಮನೆ ನಾಮಕಾವಸ್ಥೆಗೆ ಒಂದು ಕೇಸನ್ನು ಫೈಲ್ ಮಾಡಿಕೊಂಡು ಇಲ್ಲಿ ಏನು ಪ್ರಾಕ್ಟಿಕಲ್ ಆಗಿ ಕ್ರಮ ತಗೊಂಡಿಲ್ಲ, ಸೀಸ್ ಮಾಡಲಿಲ್ಲ, ಅದನ್ನು ಬಂದ್ ಮಾಡಲಿಲ್ಲ ಅಂತಂದರೆ ಏನು ಪ್ರಯೋಜನ? ಮತ್ತು ಕಾನೂನು ಇರೋದೇನಕ್ಕೆ? ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಸಾರ್ವಜನಿಕರ ವೇದಿಕೆಯಲ್ಲಿ ನಾನು ಹರಿಬಿಡ್ತಾ ಇದ್ದೇನೆ. ಕೇಸನ್ನು ಕೂಡ ಕೇಸನ್ನು ಫೈಲ್ ಮಾಡಿದ್ದೇವೆ, ನೋಟಿಸ್ ಕೊಟ್ಟಿದ್ದೇವೆ, ಕಾನೂನು ಕ್ರಮವನ್ನು ಕೂಡ ತಗೊಂಡಿದ್ದೇವೆ, ಸಾರ್ವಜನಿಕರಿಗೂ ಕೂಡ ಇದನ್ನು ಮಾಡ್ತಾ ಇದ್ದೇನೆ. ಸೊ ಈ ರೀತಿಯಾದಂಥ ಹಲವಾರು ಕಿರಿಕಿರಿಗಳು ಏನಾದ್ರು ಆಗಿದೆ ಆದಲ್ಲಿ ಖಂಡಿತವಾಗಿಯೂ ನೀವು ಕೂಡ ಸೂಕ್ತವಾಗಿ ಕಾನೂನು ಕ್ರಮ ತಗೊಳ್ಳಿ. ಸುಮ್ಮನೆ ಯಾರೋ ದುಡ್ಡು ಮಾಡ್ಕೊಳ್ಳೋದಕ್ಕೆ, ಯಾರೋ ಒಂದಿಬ್ಬರು ದುಡ್ಡು ಮಾಡ್ಕೊಳ್ಳೋದಕ್ಕೆ, ಇನ್ಯಾರೋ ಡಿಪಾರ್ಟ್ಮೆಂಟ್ ಅವ್ರು ದುಡ್ಡು ತಿನ್ನೋದಕ್ಕೆ ಸಾರ್ವಜನಿಕರೆಲ್ಲ ಕಿರಿಕಿರಿ ಅನುಭವಿಸ್ಕೊಂಡು ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಕಾನೂನು ಇದೆಯಾ, ಸತ್ತೋಗಿದೆಯಾ ಅನ್ನೋದ್ರ ಬಗ್ಗೆ ನಿಮ್ಮ ಕಾಮೆಂಟ್ಗಳನ್ನು ಮಾಡಿ ಅಂತ ಹೇಳ್ತಾ, ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕೂಡಲೇ ಈ ವಿಡಿಯೋ ಮುಖಾಂತರ ಕೂಡ ಹೇಳ್ತಾ ಇದ್ದೀನಿ, ಇಮಿಡಿಯೇಟಾಗಿ ಕ್ರಮ ತಗೋಬೇಕು, ಇಲ್ಲಾಂದರೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ತಗೊಳ್ತೇವೆ ಅಂತ ಹೇಳ್ತಾ, ಯಾರು ಕಾನೂನನ್ನು ಉಲ್ಲಂಘಿಸ್ತಾ ಇದ್ದಾರೋ, ಡಾಬಾ ನಡೆಸೋರಾಗಿರ್ಬೋದು, MRP ಮಾಡೋರಾಗಿರ್ಬೋದು, ಕಾನೂನಿನ ಚೌಕಟ್ಟಲ್ಲಿ ನಿಮ್ಮ ಕೆಲಸಗಳನ್ನು ನೀವು ಮಾಡ್ಕೊಳ್ಳಿ. ನಿಮ್ಮ ಹೊಟ್ಟೆ ಹೊರೆಯೋದು ಏನಿದೆಯೋ ನೀವು ಖಂಡಿತ ಮಾಡ್ಕೊಳ್ಳಿ, ನಮ್ಮ ಅಭ್ಯಂತರ ಖಂಡಿತ ಏನಿಲ್ಲ ಅದು. ಆದರೆ ನೀವೇನೋ ದುಡ್ಡು ಮಾಡೋಕ್ಕೋಸ್ಕರ ಇತರರಿಗೆ ಕಿರಿಕಿರಿ ಮಾಡಬೇಡಿ, ಅವರು ಹೊಟ್ಟೆಪಾಡಿಗೆ ಏನೂ ಮಾಡ್ಕೊಂಡಿರೋದಕ್ಕೆ ತೊಂದರೆ ಕೊಡಬೇಡಿ ಅನ್ನುವಂತಹ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.